ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದು. ಭಾರತಕ್ಕೆ ತನ್ನದೇ ಆದ ನಾಗರಿಕತೆ ಇದೆ, ಇತಿಹಾಸವಿದೆ, ಪರಂಪರೆ ಇದೆ ಮತ್ತು ತನ್ನದೇ ಆದ ಚರಿತ್ರೆ ಇದೆ. ಸಾವಿರಾರು ವರ್ಷಗಳಿಂದ ಭಾರತ ಜಗತ್ತಿನಲ್ಲಿ ತನ್ನದೇ ಆದ ಪಾತ್ರವನ್ನ ಬಹಳ ಸಮರ್ಥವಾಗಿ ನಿರ್ವಹಿಸುತ್ತಾ ಬಂದಿದೆ. ಜೊತೆಗೆ ಈ ದೇಶ ಅನೇಕ ದಾಳಿಗಳನ್ನ ಎದುರಿಸುತ್ತಾ ಬಂದಿದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆದರೆ ನಮಗೆ ಬಹಳ ಸರಳವಾಗಿ ಸುಲಭವಾಗಿ ಸ್ವಾತಂತ್ರ್ಯ ಸಿಗಲಿಲ್ಲ. ನಮ್ಮ ಅನೇಕ ಜನ ಹಿರಿಯರು ತಮ್ಮ ಜೀವನದ ಸುಖವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಆದರೆ ಬ್ರಿಟಿಷ್ ಸರ್ಕಾರ ನಮ್ಮ ದೇಶವನ್ನು ತೊರೆದು ಹೋಗುವಾಗ ಅಖಂಡ ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿತು. ಅಂದು ಭಾರತ ಒಡೆದು 2 ಭಾಗವಾಯಿತು. ಯಾವ ಆಧಾರದ ಮೇಲೆ ಭಾರತವನ್ನ ವಿಭಜಿಸಲಾಯಿತು? ಧರ್ಮದ ಆಧಾರದ ಮೇಲೆ ಭಾರತವನ್ನ ವಿಭಜಿಸಲಾಯಿತು. ಧರ್ಮದ ಆಧಾರದ ಮೇಲೆ ಭಾರತವನ್ನು ವಿಭಜಿಸಿದರೂ ಧರ್ಮದ ಆಧಾರದ ಮೇಲೆಯೇ ಪಾಕಿಸ್ತಾನ ಎಂಬ ಹೊಸ ರಾಷ್ಟ್ರವನ್ನ ಸೃಷ್ಟಿಸಿದರು. ಪಾಕಿಸ್ತಾನದಲ್ಲಿ ವಾಸಿಸಲು ಬಯಸುವ ಹಿಂದೂಗಳು ಪಾಕಿಸ್ತಾನದಲ್ಲಿರಬೇಕು ಮತ್ತು ಭಾರತದಲ್ಲಿ ವಾಸಿಸಲು ಬಯಸುವ ಮುಸ್ಲಿಮರು ಭಾರತದಲ್ಲಿ ನೆಲೆಸಬಹುದು ಎಂಬ ಒಪ್ಪಂದದ ಆಧಾರದ ಮೇಲೆ ದೇಶವನ್ನು ವಿಭಜಿಸಲಾಯಿತು. ಕಳೆದ 75 ವರ್ಷಗಳಲ್ಲಿ ಈ 2 ದೇಶಗಳ ನಡುವೆ ಅನೇಕ ಯುದ್ಧಗಳು, ಮನಸ್ತಾಪಗಳು, ಹೋರಾಟಗಳು, ಜಗಳಗಳು, ಕದನಗಳು ನಡೆಯುತ್ತಾ ಬಂದಿವೆ. ಹೀಗಾಗಿ ಒಂದು ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜಿಸಿದಾಗ ಒಂದು ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರವಾಯಿತು, ಭಾರತ ಹಿಂದೂ ರಾಷ್ಟ್ರವಾಗಲಿಲ್ಲ. ಭಾರತವಾಗಿ ಉಳಿಯಿತು. ಆಮೇಲೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತರುವುದರ ಮೂಲಕ ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಘೋಷಿಸಲಾಯಿತು. ಇದೆಲ್ಲ ಇತಿಹಾಸ ನಮಗೆಲ್ಲ ತಿಳಿದಿದೆ. ನಮ್ಮ ಮುಂದಿರುವ ಪ್ರಶ್ನೆ ಏನಂದ್ರೆ, ಈ ದೇಶವನ್ನ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸಿದ ಮೇಲೆ ಮತ್ತೆ ಈ ದೇಶದಲ್ಲಿ ಧರ್ಮ ಪ್ರಾಧಾನ್ಯತೆಗೆ ಮುಖ್ಯ ನೆಲೆಗೆ ಬರಬಾರದಾಗಿತ್ತು. ಮತ್ತೊಂದು ಸಲ ಈ ದೇಶವನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸಲು ಸಾಧ್ಯವಿಲ್ಲ. ಈ ಸತ್ಯವನ್ನ, ಈ ನಿಜ ಸಂಗತಿಯನ್ನ ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಮನದಟ್ಟು ಮಾಡಿಕೊಳ್ಳಬೇಕು. ಹೀಗಾಗಿ ನಮಗೆ ದೇಶವೇ ಮುಖ್ಯ, ರಾಷ್ಟ್ರವೇ ಮುಖ್ಯ. ಪಾಕಿಸ್ತಾನಕ್ಕೆ ಧರ್ಮ ಮುಖ್ಯವಾಗಬಹುದು, ಭಾರತಕ್ಕಲ್ಲ. ಹೀಗಾಗಿ ಭಾರತದಲ್ಲಿ ನೆಲೆಸಿರುವ ಎಲ್ಲರೂ ಭಾರತ ಧರ್ಮವನ್ನ ಗೌರವಿಸಬೇಕು. ಅದೇ ರಾಷ್ಟ್ರ ಧರ್ಮ. ಯಾರು ಈ ದೇಶದ ರಾಷ್ಟ್ರ ಧರ್ಮವನ್ನ ಪಾಲಿಸಲಿಕ್ಕೆ ಸಿದ್ಧರಿಲ್ವೋ ಅವರು ಈ ದೇಶದ ಮಣ್ಣಿಗೆ, ಈ ದೇಶದ ನಾಗರಿಕತೆಗೆ, ಈ ದೇಶದ ಸಂಸ್ಕೃತಿಗೆ, ಪರಂಪರೆಗೆ ತಲೆಬಾಗಲೇಬೇಕು. ನನಗೆ ದೇಶ ಮುಖ್ಯವಲ್ಲ, ಧರ್ಮ ಮುಖ್ಯ ಎಂದು ಯಾರು ಹೇಳುತ್ತಾರೆಯೋ ಅವರು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ತಮ್ಮ ಮನಸ್ಸನ್ನ ಬದಲಾಯಿಸಿ ಭಾರತ ಸರ್ಕಾರ, ಭಾರತೀಯರು ಭಾರತವನ್ನ ನಿಜವಾದ ಅರ್ಥದಲ್ಲಿ ಕಟ್ಟಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ರೂಪಿಸಬೇಕು. ಭಾರತದಲ್ಲಿ ವಾಸಿಸುವ ನಾವೆಲ್ಲರೂ ವಂದೇ ಮಾತರಂ,
ರಾಷ್ಟ್ರೀಯ ಹಾಡಿಗೆ ಗೌರವವನ್ನು ಸ್ವೀಕರಿಸಬೇಕು, ಗೌರವವನ್ನು ನೀಡಬೇಕು. ಅದು ರಾಷ್ಟ್ರ ಧರ್ಮದ ರಾಷ್ಟ್ರೀಯತೆಯ ಒಂದು ಭಾಗ. ಒಂದು ರಾಷ್ಟ್ರದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಧರ್ಮ, ಸಮುದಾಯ, ಜಾತಿ, ಮತ, ಪಂಥ, ಭಾಷೆ, ಪ್ರದೇಶ ಎಲ್ಲ ಮಿತಿಗಳನ್ನು ಮೀರಿ ದೇಶವನ್ನು ಒಪ್ಪಿಕೊಳ್ಳಬೇಕು, ರಾಷ್ಟ್ರವನ್ನು ಒಪ್ಪಿಕೊಳ್ಳಬೇಕು ಮತ್ತು ರಾಷ್ಟ್ರದ ಅಸ್ಮಿತೆಯನ್ನ ಎತ್ತಿ ಹಿಡಿಯಬೇಕು ಮತ್ತು ರಾಷ್ಟ್ರಕ್ಕೆ ತನ್ನ ಗೌರವವನ್ನು ಸಲ್ಲಿಸಬೇಕು. ಪಾರ್ಲಿಮೆಂಟ್ ಅನ್ನೋದೇನಿದೆಯಲ್ಲ, ಅದು ನಮ್ಮ ದೇಶದ ಪ್ರಾತಿನಿಧಿಕ ಸಂಸ್ಥೆ. ಇಟ್ ರೆಪ್ರೆಸೆಂಟ್ಸ್ ದಿ ವಿಲ್ ಅಂಡ್ ವಿಶ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ. ಏಕೆಂದ್ರೆ ನಾವು ಆಯ್ಕೆ ಮಾಡಿದ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಿದ ಎಂಪಿಗಳು ಪಾರ್ಲಿಮೆಂಟ್ನಲ್ಲಿ, ಸಂಸತ್ತಿನಲ್ಲಿ ಕುಳಿತುಕೊಂಡು ಕಾನೂನುಗಳನ್ನ ಮಾಡ್ತಾ ಇರ್ತಾರೆ. ಅವರು ನಮ್ಮ ವಿಚಾರಗಳನ್ನ, ನಮ್ಮ ಅನಿಸಿಕೆಗಳನ್ನ, ನಮ್ಮ ಕನಸುಗಳನ್ನ ಪ್ರತಿನಿಧಿಸ್ತಾ ಇರ್ತಾರೆ. ಹೀಗಾಗಿ ಸರ್ಕಾರದ ನಿರ್ಣಯವನ್ನ ನಾವು ಗೌರವಿಸಬೇಕಾಗ್ತದೆ. ಈಗ ಭಾರತದಲ್ಲಿ 2 ಗೀತೆಗಳಿವೆ. ಒಂದು ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ, ಮತ್ತೊಂದು ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಈ 2 ಗೀತೆಗಳಿಗೆ, ಹಾಡುಗಳಿಗೆ ನಾವು ಗೌರವವನ್ನು ಸೂಚಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಹೀಗಾಗಿ nobody can say that I do not want to sing ವಂದೇ ಮಾತರಂ or national anthem ಜನಗಣಮನ ಅಧಿನಾಯಕ ಜಯ ಹೇ. If you are living in India, it is your duty. It is your fundamental duty to respect the national anthem, the national song, nation as a whole. You don't have any other option. ಇದು ಕೆಲವರು ಹೀಗೆ ಹೇಳಿದ್ರೆ ನೀವು ದೇಶದ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕು, ರಾಷ್ಟ್ರ ಪ್ರೇಮವನ್ನು ಮೆರೆಯಬೇಕು, ರಾಷ್ಟ್ರೀಯ ಹಾಡಿಗೆ, ರಾಷ್ಟ್ರೀಯ ಗೀತೆಗೆ ಗೌರವ ಕೊಡಬೇಕು ಎಂದು ಹೇಳಿದಾಗ ಇದು ಡಿಕ್ಟೇಟರ್ಶಿಪ್ ಎಂದು ಹೇಳುವ ಕೆಲವು ಜನರು ನಮ್ಮಲ್ಲಿದ್ದಾರೆ. ರೋಮಿಲಾ ಥ್ಯಾಪರ್ ಇದ್ದಾರೆ, ಅರುಂಧತಿ ರಾಯ್ ಇದ್ದಾರೆ, ಪ್ರಕಾಶ್ ರಾಜ್ ಅಂತ ಒಬ್ಬ ಖಳನಾಯಕ ನಮ್ಮ ದೇಶದಲ್ಲಿದ್ದಾರೆ. ಅಂದ್ರೆ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಟ ನಮ್ಮಲ್ಲಿದ್ದಾರೆ. ಹೀಗೆ ಅನೇಕ ಜನ ಲೇಖಕರು, ನಟರು, ನಟಿಯರು ಇವರೆಲ್ಲ ಇದ್ದಾರೆ. ಇವರಿಗೆ ದೇಶ ಪ್ರೇಮ, ದೇಶಭಕ್ತಿ, ರಾಷ್ಟ್ರೀಯತೆ ಅಂದ್ರೆ ಇವರ ದೇಹದ ಪರಿಸ್ಥಿತಿ, ಮನಸ್ಸಿನ ಸ್ಥಿತಿ ಹಳೆ ತಪ್ಪುತ್ತದೆ. ಏಕೆ ಹೀಗಾಗ್ತದೆ ಈ ದೇಶದಲ್ಲಿ ಅನ್ನೋದು ಒಂದು ಪ್ರಶ್ನೆ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ರಾಷ್ಟ್ರ ಧರ್ಮವನ್ನ ಸ್ವೀಕರಿಸಬೇಕು, ನಾವೆಲ್ಲರೂ ರಾಷ್ಟ್ರ ಧರ್ಮವನ್ನ ಗೌರವಿಸಬೇಕು. ರಾಷ್ಟ್ರೀಯತೆ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ, ಒಂದು ಭಾಷೆಗೆ, ಒಂದು ಜನಾಂಗಕ್ಕೆ ಸೀಮಿತವಾದದ್ದಲ್ಲ. Anybody who loves his nation is a nationalist. Anybody who respects his nation is a ದೇಶಪ್ರೇಮಿ. ಸೊ ಹೀಗಾಗಿ ದೇಶ ಪ್ರೇಮವನ್ನ ಪ್ರತಿಪಾದಿಸಿದರೆ, ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸಿದರೆ ತಪ್ಪಿಲ್ಲ. ಹಾಗೇ ದೇಶ ಪ್ರೇಮವನ್ನ ಮೆರೆದರೆ, ರಾಷ್ಟ್ರೀಯತೆಯನ್ನ ಮೈಗೂಡಿಸಿಕೊಂಡರೆ ನಾವು ಯಾವ ತಪ್ಪವನ್ನು ಮಾಡಿದಂತಾಗುವುದಿಲ್ಲ. ನಾನು ಹೇಳುವುದಿಷ್ಟೇ, ಧರ್ಮದ ಆಧಾರದ ಮೇಲೆ ನಾವು ಈ ದೇಶವನ್ನು ಒಮ್ಮೆ ವಿಭಜನೆ ಮಾಡಿದ್ದೇವೆ, ಮತ್ತೊಮ್ಮೆ ವಿಭಜನೆ ಮಾಡಲು ಸಾಧ್ಯವಿಲ್ಲ. ಈ ದೇಶದಲ್ಲಿ ಅನೇಕ ಧರ್ಮಗಳಿವೆ. ಎಲ್ಲಾ ಧರ್ಮೀಯರು ದೇಶವನ್ನ, ಭಾರತವನ್ನ ಗೌರವಿಸಬೇಕು, ಭಾರತೀಯ ರಾಷ್ಟ್ರ ಧರ್ಮವನ್ನ ಪಾಲಿಸಬೇಕು, ಭಾರತೀಯ ನಾಗರಿಕತೆಯನ್ನು ಗೌರವಿಸಬೇಕು, ನಮ್ಮ ಸಾಹಿತ್ಯಿಕ, ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಬೇಕು ಮತ್ತು ನಮ್ಮ ಧಾರ್ಮಿಕತೆಯನ್ನ, ಆಧ್ಯಾತ್ಮಿಕತೆಯನ್ನ ಗೌರವಿಸಬೇಕು. You can't be selective in your appreciation of religion and religious rituals. ಕೇವಲ ಒಂದು ನಿರ್ದಿಷ್ಟ ಧರ್ಮದ ಬಗ್ಗೆ ಮಾತನಾಡಿದರೆ ಸೆಕ್ಯುಲರ್
ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಿದರೆ ಸೆಕ್ಯುಲರ್ ಅಲ್ಲ ಎಂಬ ಮನಸ್ಥಿತಿ ಈ ದೇಶದಲ್ಲಿ ನಿರ್ಮಾಣವಾಗಿದೆ. ಇದು ಹೋಗ್ಬೇಕು. ಇಸ್ಲಾಂ ಅಥವಾ ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡಿದರೆ ಜಾತ್ಯತೀತನೇ. ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಮಾತನಾಡಿದರೆ ಅವನು ಹೇಗೆ ಕಮ್ಯುನಲ್ ಆಗ್ತಾನೆ? ನನ್ನ ಧರ್ಮದ ಬಗ್ಗೆ ಮಾತನಾಡುವ ಸ್ವಾತಂತ್ರ್ಯ ನನಗಿದೆ, ನನ್ನ ಧರ್ಮದ ಬಗ್ಗೆ ಮಾತನಾಡುವ ಹಕ್ಕು ನನಗಿದೆ, ಹಾಗೆ ನಿಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಕೆಲವು ಬುದ್ಧಿಜೀವಿಗಳು, ಕೆಲವು ಇತಿಹಾಸಕಾರರು, ನಟನಟಿಯರು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಇಂಟಲೆಕ್ಚುವಲ್, ಈ ಬೌದ್ಧಿಕತೆಯ ನೆಪದಲ್ಲಿ ಸಂಸ್ಕೃತಿಯನ್ನ, ದೇಶದ ಪರಂಪರೆಯನ್ನ, ದೇಶದ ನಾಗರಿಕತೆಯನ್ನ ಧ್ವಂಸ ಮಾಡಲು ಮುಂದಾಗಿದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಜನರು ಎಚ್ಚೆತ್ತುಕೊಳ್ಳಬೇಕು. ನಾವೆಲ್ಲರೂ ಸೇರಿ ರಾಷ್ಟ್ರ ಧರ್ಮವನ್ನು ಸ್ವೀಕರಿಸಿ ಒಂದು ಅದ್ಭುತವಾದ, ವೈಶಿಷ್ಟ್ಯಪೂರ್ಣವಾದ, ಬಲಿಷ್ಠವಾದ, ಸುಸ್ಥಿರವಾದ, ಸುಭದ್ರವಾದ ಭವ್ಯ ಭಾರತವನ್ನು ನಿರ್ಮಿಸಬೇಕು.